ಹಾಯ್ ಪ್ರಿಯ ವೀಕ್ಷಕರೇ, ಈ ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ. ಯಾಕೆ ಈ ಹಬ್ಬವನ್ನು, ವರಲಕ್ಷ್ಮಿ ಹಬ್ಬವನ್ನು ಮಾಡಬೇಕು ಅಂತ. ಒಂದ್ಸಲ ಪಾರ್ವತಿ ದೇವಿ ಶಿವನನ್ನು ಕುರಿತು ಕೇಳ್ತಾಳೆ, ಸ್ವಾಮಿ, ನಾವು ಆರೋಗ್ಯವಾಗಿರಬೇಕು, ಸಂಪತ್ಭರಿತವರಾಗಿರಬೇಕು, ಯಾವಾಗಲೂ ಸುಖದಿಂದ ಇರಬೇಕು, ನಾವೇನು ಮಾಡಬೇಕು ಅದಕ್ಕೋಸ್ಕರ ಅಂತ ಕೇಳ್ತಾಳೆ. ಆಗ ಶಿವ ಹೇಳ್ತಾನೆ ಪಾರ್ವತಿ ದೇವಿಗೆ, ಏನಿಲ್ಲ, ಶ್ರಾವಣ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬರುವಂಥ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಯಾರು ಉಪವಾಸದಿಂದ ಇದ್ದು ಶ್ರದ್ಧಾ ಭಕ್ತಿಗಳಿಂದ ಈ ರಥವನ್ನು ಮಾಡ್ತಾರೋ ಅವರೆಲ್ಲರಿಗೂ ಆರೋಗ್ಯ, ಭಾಗ್ಯ, ಆಯುಷ್ಯನ್ನು ಕೊಟ್ಟು ಸಕಲ ಸಂಪತ್ತುಗಳನ್ನು ಕೊಟ್ಟು ಕಾಪಾಡ್ತೀನಿ ಅಂತ ಹೇಳಿಬಿಟ್ಟು ಆ ಲಕ್ಷ್ಮಿಯನ್ನು ಯಾವಾಗಲೂ ನಾರಾಯಣ ಪ್ರಿಯೆಯಾದ ಆಕೆಯನ್ನು ಯಾರು ಶುದ್ಧ ಮನಸ್ಸಿನಿಂದ ಈ ಪೂಜೆಯನ್ನು ಮಾಡ್ತಾರೋ ಅವರಿಗೆ ಎಲ್ಲವೂ ಸುಖ ಲಭಿಸುತ್ತೆ, ಕಷ್ಟಗಳೆಲ್ಲ ಹೋಗುತ್ತೆ, ಆರೋಗ್ಯ, ಭಾಗ್ಯ, ಆಯುಷ್ಯನ್ನು ಕೊಟ್ಟು ಕಾಪಾಡ್ತಾಳೆ, ಸಂಪತ್ತನ್ನು ಕೊಡ್ತಾಳೆ ಅಂತ ಆ ಶಿವ ಹೇಳಿದ ತಕ್ಷಣ ತನ್ನ ಪಾರ್ವತಿ ದೇವಿ ಆವತ್ತಿನಿಂದ ಶ್ರಾವಣ ಮಾಸದಲ್ಲಿ ಯಾರು ಈ ಹಬ್ಬವನ್ನು ಶ್ರದ್ಧಾ ಭಕ್ತಿಗಳಿಂದ ಮಾಡ್ತಾರೋ ಅವರೆಲ್ಲರಿಗೂ ಸಂಪತ್ತನ್ನು ಕೊಟ್ಟು, ಆರೋಗ್ಯವನ್ನು ಕೊಟ್ಟು, ಅವರು ಕೇಳಿದ ವರಗಳನ್ನು ನೀಡುವಂಥ ಯಾವುದೇ ವ್ಯಾಪಾರ ಆಗ್ಬೋದು, ಯಾರು ಏನು ಕೆಲಸ ಮಾಡ್ತಾಯಿದ್ರು ಅವೆಲ್ಲವನ್ನು ನಾವು ಆ ತಾಯಿಯಲ್ಲಿ ಬೇಡಿಕೊಂಡು ನಾವು ಮಾಡಿದಾಗ ಎಲ್ಲವೂ ಲಭಿಸುತ್ತಂತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಪ್ರಿಯ ವೀಕ್ಷಕರೇ, ನೀವು ಈ ರೀತಿಯಾಗಿ ಆ ತಾಯಿಯ ಕೃಪಾ ಕಟಾಕ್ಷಕ್ಕೆ ಒಳಗಾಗಿ ಎಲ್ಲರಿಗೂ ಆರೋಗ್ಯ, ಭಾಗ್ಯ, ಆಯುಷ್ಯನ್ನು ಕೊಡಲಿ ಅಂತ ಹೇಳಿಬಿಟ್ಟು ಈ ಒಂದು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇಷ್ಟಾರ್ಥ ಸಿದ್ಧಿರಸ್ತು.